ಭಾರತದ ಮಹಾಕಾವ್ಯಗಳ ಪೈಕಿ ಅತಿ ಹೆಚ್ಚು ಬಾರಿ ಪುನಃ ಕಥನಕ್ಕೆ ಒಳಗಾದ ಪ್ರಸಂಗವೆಂದರೆ ಅದು ರಾಮಾಯಣವೇ. ರಾಮಾಯಣ ಓದಿದವರಿಗೆ ಈ ಶಂಭೂಕನು ಯಾರು, ಆತನ ಪಾತ್ರ ಎಂಥದ್ದು ಅನ್ನೋದು ಗೊತ್ತಿದೆ. ಸಾಮಾನ್ಯವಾಗಿ ರಾಮಾಯಣದ ಕೊನೆಯಲ್ಲಿ ಕಂಡುಬರುವ ಒಬ್ಬ ತಪಸ್ವಿ ಶಂಭೂಕ. ಈತ ಶೂದ್ರನಾಗಿದ್ದು ಕೂಡ ಯುಗ ಧರ್ಮವನ್ನ ಮೀರಿ ತಪಸ್ಸು ಮಾಡುತ್ತಿದ್ದ ಎಂಬ ಕಾರಣಕ್ಕೆ ರಾಮನ ಕೈಯಲ್ಲಿ ಹತನಾಗುತ್ತಾನೆ ಎಂಬ ಉಲ್ಲೇಖ ನಾನಾ ಪುಸ್ತಕಗಳಲ್ಲೂ ಬಂದಿದೆ. ಅದೆಲ್ಲವೂ ತಮಗೂ ತಿಳಿದಿರುವಂಥದ್ದೇ. ಇವುಗಳಲ್ಲಿ ಕೆಲವು ಕಡೆ ಶಂಭೂಕನ ವಧೆಯ ಪ್ರಸಂಗ ಬಂದಿದ್ದರೆ, ಕೆಲವು ಕಡೆ ಶಂಭೂಕನು ಶೂದ್ರನೆಂದು ಮತ್ತು ಕೆಲವು ಕಡೆ ಅವನು ಶೂದ್ರನಲ್ಲ, ಬದಲಾಗಿ ಜಂಬನೆಂಬ ಅಸುರನೆಂದು ಶಿವನ ಮಡದಿಯಾದ ಪಾರ್ವತಿಯನ್ನ ಪಡೆಯಲು ತಪಸ್ಸು ಮಾಡುತ್ತಿದ್ದನೆಂದು ಹೇಳಲಾಗಿದೆ. ಇನ್ನು ಕೆಲವು ರಾಮಾಯಣದಲ್ಲಿ ಹೇಳಿದಂತೆ ಶಂಭೂಕನ ಉದ್ದೇಶವು ಕೆಳಹಂತದ ಸ್ವರ್ಗಲೋಕವನ್ನ ಪಡೆಯುವುದಾಗಿತ್ತು. ಇದಕ್ಕಾಗಿ ಯಾರೆಲ್ಲ ಪ್ರಯತ್ನ ಮಾಡುವರೋ ಅವರನ್ನ ಇಲ್ಲವಾಗಿಸುವುದು ದೇವತೆಗಳ ಕರ್ತವ್ಯ. ಹಾಗಾಗಿ ಈ ಕೆಲಸವನ್ನ ದೇವತೆಗಳ ಪರವಾಗಿ ರಾಮನು ಮಾಡಿ ಕೃತಾರ್ಥನಾದ ಎನ್ನಲಾಗಿದೆ.